ಸ್ನೇಹಿತರೆ, ಮಾವಿನಕಾಯಿನ ಫಸ್ಟ್ ಎಲ್ಲ ಸಿಪ್ಪೆನೆಲ್ಲ ಎರ್ದ್ಬಿಟ್ಟು ಹಿಂಗೆ ಆಮೇಲೆ ಒಂದು ಇದರಲ್ಲಿ ಕೊಬ್ಬರಿ ತುರಿಯೋದ್ರಾಗೆ ಹಿಂಗೆ ತುರ್ಕೋಬೇಕು ಸ್ನೇಹಿತರೆ. ಒಂದು 3 ಮಾವಿನಕಾಯಿ ತುರಿದಿದ್ದೀವಿ, ಒಂದೆರಡು ಈರುಳ್ಳಿ ಹೆಚ್ಕೊಂಡು ಒಂದು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀವಿ. ಇವತ್ತು ನಮ್ಮ ಮನೇಲಿ ಮಾವಿನಕಾಯಿ ಗೊಜ್ಜು ಮಾಡೋಕ್ಕೆ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಕಡಲೆ ಬೀಜ ಹಾಕಿ ನಂಬೋದು ಈ ಥರ ಎಣ್ಣೆಗೆ ತೇಲಿಸ್ಕೊಬಿಡೋದು ಸ್ನೇಹಿತರೆ. ಆಮೇಲೆ ಕಡಲೆಬೇಳೆ ಹಾಕೋಬಿಟ್ಟು ಕಡಲೆಬೇಳೆನೂ ಸ್ವಲ್ಪ ತೇಲಿಸ್ಕೋಬೇಕು ಎಣ್ಣೆಯಲ್ಲಿ. ಕಡಲೆಬೇಳೆನ ಎಣ್ಣೆಲಿ ತೇಲಿಸ್ಕೊಬಿಟ್ಟು ಆಮೇಲೆ ಈರುಳ್ಳಿನೂ ಮೆಣಸಿನ್ಕಾಯಿನೂ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಬೇಕು ಸ್ನೇಹಿತರೆ. ಬಾಣಲೆಲ್ಲ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು, ಸ್ವಲ್ಪ ಅರಿಶಿನ ಪುಡಿನೂ ಹಾಕಬೇಕು. ನಿಮ್ಗೆ ಸ್ಟೇಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಮಾವಿನಕಾಯಿ ತುರಿದಿರೋ ತುರಿನ ಸ್ವಲ್ಪನೇ ಅದರೊಳಗೆ ಹಾಕಬೇಕು. ಚೆನ್ನಾಗಿ ಅದನ್ನೆಲ್ಲನೂ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ ಮತ್ತು ಕಡಲೆಬೇಳೆ ಇದರೊಳಗೆ ಹಾಕೊಂಡ್ಬಿಟ್ಟು ಅನ್ನಕ್ಕೆ ಹಾಕೊಂಡು ಗೊಜ್ಜು ಮಾವಿನಕಾಯಿ ಗೊಜ್ಜು ಭಾಳ ಸೂಪರ್ ಇರುತ್ತೆ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕಡಲೆಬೇಳೆನೂ ಮತ್ತು ಕಡಲೆ ಬೀಜನೂ ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ ಅದನ್ನು ಹಾಕೊಬಿಟ್ರೆ ಇದೇ ಮಾವಿನಕಾಯಿ ಗೊಜ್ಜು ಭಾಳ ರುಚಿಯಾಗಿರುತ್ತದೆ. ಇದು ಹಳ್ಳಿ ಕಡೆಗೆ ಜಾಸ್ತಿ ಮಾಡ್ತಾರೆ. ಈಗೆಲ್ಲ ಮಾವಿನಕಾಯಿ ಸೀಸನ್ನು ಸ್ನೇಹಿತರೆ. ನಿಮ್ಮನೆಗೂ ಈ ಥರ ಮಾಡೋದಾದರೆ ಈ ವಿಡಿಯೋನ ಮೊದಲು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಹುಡುಗ ಪಟ್ಟರಾಜಣ್ಣ.